ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇವತ್ತು ವಾರದ ಮೊದಲನೇ ದಿವಸ, ಮೃತ್ಯುಂಜಯನಾದಂಥ ದಿವಸ, ಸಾವನ್ನು ಜಯಿಸಿದಂಥ ದಿವಸ ನೀವಾಗಿದೆ. ಹಾಗೆ ನಮ್ಮ ಜೀವಿತಕ್ಕೂ ಕೂಡ ಒಂದು ಹೊಸ ಭಾನುವಾರವನ್ನು ಕೊಟ್ಟದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಕರುಣೆಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 50ನೇ ಅಧ್ಯಾಯ 5ರಿಂದ. ಕೀರ್ತನೆಗಳು 50ನೇ ಅಧ್ಯಾಯ 5ರಿಂದ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಯಾರು? ದೇವರು. ದೇವರು ನಮಗೆ ಸ್ತೋತ್ರ. ದೇವರಂದರೆ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡವರು. ಅಂದರೆ ದೇವರು ಯಾರನ್ನು ಅನೇಕ ಪಾಪಗಳಿಂದ, ಹಿರಿಯರ ಪಾಪಗಳಿಂದ, ಅವರ ಪಾಪಗಳಿಂದಲೂ ಬಿಡುಗಡೆ ಮಾಡಿ ಕಷ್ಟ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗೋರನ್ನ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ಇದ್ದವರನ್ನ, ಮರಣದ ಪಾಶಕ್ಕೆ ಹೋದವರನ್ನ, ಇವತ್ತು ವೈದ್ಯರು ಕೂಡ ಏನಾಗ್ತಾರೆ, ಕರ್ಕೊಂಡು ಹೋಗಿ ಇಷ್ಟೇ ಗಂಟೆ ಟೈಮ್ ಅಪ್ಪ, ಇನ್ನು ಯಾಕೆ ಇಲ್ಲಿ ಇಡ್ತೀರಿ ಅಂತ ಇವತ್ತು ಅನೇಕರನ್ನ ವೈದ್ಯರು ಕೂಡ ಕರ್ಕೊಂಡು ಹೋಗಿ ಅಂತ ಹೇಳುತ್ತಲೇ ಇದ್ದಾರೆ. ಆದರೆ ಅವರನ್ನ ದೇವರು ಮುಟ್ಟಿ ಬಲಪಡಿಸ್ತಾರೆ, ಕಾಯಿಲೆಯಿಂದ ಗುಣ ಮಾಡ್ತಾರೆ, ಮರಣದಿಂದ ಮೇಲೆ ಎತ್ತುತ್ತಾರೆ. ಅಂಥವರು ಕೂಡ ಇವತ್ತು ಬಹಳ ಜನ ಸಾಕ್ಷಿಗಳಾಗಿದ್ದಾರೆ, ಈಗಲೂ ಆಗುತ್ತಲೇ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇಂಥವರಿಗೆ ದೇವರು ಆರಿಸಿಕೊಂಡವರ ಮೂಲಕ ದೇವರನ್ನ ಸರಿಯಾಗಿ ತಿಳಿಯಪಡಿಸ್ತಾರೆ. ಅದುವೇ ಯಾರು ಸಂಪೂರ್ಣವಾಗಿ ಇನ್ನು ಮುಂದೆ ನನ್ನ ಜೀವಿತ ಹಿಂದಿನ ಜೀವಿತದನಿಗೆ ಬೇಡಪ್ಪ, ಸಾಕು, ಇನ್ನು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳಿ ದೇವರನ್ನೇ ನಾನು ಹಿಂಬಾಲಿಸುತ್ತೇನೆ ಎಂಬುದಾಗಿ ತನ್ನ ಆತ್ಮ, ಶರೀರ, ಪ್ರಾಣವನ್ನು ಜೀವಿತ ಕಾಲವೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು, ಇಂತಹ ಕಷ್ಟ ಸಂಕಟ ದುಃಖ ಬಂದರು, ಗಂಡನಿಂದ ಬಂದರು, ಹೆಂಡತಿಯಿಂದ ಬಂದರು, ಅತ್ತೆಯಿಂದ ಬಂದರು, ಸೊಸೆಯಿಂದ ಬಂದರು, ಅಣ್ಣ ತಮ್ಮಂದರಿಂದ, ಅಕ್ಕ ತಂಗಿಯರಿಂದ, ಬಂಧು ಬಳಗದಿಂದ, ಪ್ರಾಪಂಚಿಕದಿಂದಲೇ ಬಂದರು, ಇಡೀ ಪ್ರಪಂಚದ ಮೇಲೆ, ಪ್ರಪಂಚದ ಅಳಿದು ಹೋಗುವ ಆಸ್ತಿಯಿಂದ ಇದು ಕೂಡ ಹಿಂದೆ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಎಲ್ಲವನ್ನ ಬಿಟ್ಟು ದೇವರಿಗೆ ಸಮರ್ಪಿಸಿ, ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ ಎಂಬುದಾಗಿ ನನ್ನ ಜೀವಿತವನ್ನೇ ದೇವರಿಗೆ ಸಮರ್ಪಿಸುತ್ತೇನೆ ಎಂದು ಯಾರು ದೇವರಿಗೆ ಅರ್ಪಿಸುತ್ತಾರೋ ಇದುವೇ ಯಜ್ಞವಾಗಿದೆ. ಮತ್ತು ಯಾವುದೇ ಪೂಜೆ ಪುಸ್ಕಾರ, ಬಲಿ ಕೊಡುವಂಥದ್ದು, ಯಾವುದೇ ವೇಷಗಳು ಹಾಕೊಳ್ಳುವಂಥದ್ದು, ಯಾವುದೇ ವಿಗ್ರಹ ಪೂಜೆಗಳು, ಮಾಯಮಂತ್ರಗಳು, ಜ್ಯೋತಿಷಗಳು, ಯಾವುದೇ ಮನುಷ್ಯ ದೇವಮಾನವರು ಅಂತ ಹೇಳೋರನ್ನ ಅವರನ್ನು ನಂಬುವುದು ಅಲ್ಲ. ಈ ಮೂಲಕ ಯಾರು ದೇವರಿಗೆ ತನ್ನ ಯಜ್ಞ, ಇದುವೇ ಯಜ್ಞವಾಗಿದೆ, ಒಡಂಬಡಿಕೆಯನ್ನು ಮಾಡಿಕೊಂಡ ತನ್ನ ಭಕ್ತರನ್ನು, ಅವರೇ ನಿಜವಾದ ಭಕ್ತರಾಗಿದ್ದಾರೆ. ಅವರು ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಂತಸ್ತು, ಸ್ಟೈಲು, ಪ್ರೀತಿಸುವಂಥದ್ದು, ಜಾತಿ ಮತ ಭೇದ ಮಾಡುವಂಥದ್ದು ಖಂಡಿತವಾಗಿ ಹೋಗುವುದಿಲ್ಲ. ಎಲ್ಲರನ್ನು ಏಕ ರೀತಿಯಲ್ಲೇ ಕಾಣ್ತಾರೆ. ಇವತ್ತು ಉದಾಹರಣೆಗೆ ದೇವರು ಇಡೀ ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಮಳೆಯನ್ನು ಸುರಿಸ್ತಾರೆ. ಅದೇ ರೀತಿ ಸೂರ್ಯನ ಬೆಳಕು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಅದು ಸೂರ್ಯನ ಬೆಳಕು ಬೀಳ್ತದೆ, ರಾತ್ರಿ ಹಗಲು ಆಗ್ತದೆ, ಚಂದ್ರನ ಬೆಳಕು ಕೂಡ ಬೀಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇವತ್ತು ಎಲ್ಲರನ್ನು ಸಮಾನರಾಗಿ ಕಂಡುಕೊಂಡು ಯಾರು ಹೋಗ್ತಾರೋ, ಯಾರಲ್ಲಿ ಪ್ರೀತಿ ಇಟ್ಟು ಹೋಗ್ತಾರೋ ಇದುವೇ ಆಗಿದೆ ತನ್ನ ಭಕ್ತರು ಅಂತ. ಅಂಥವರನ್ನ ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಇಂಥವರನ್ನ ಮಾತ್ರ ಯಾರಿಗೆ? ದೂತರಿಗೆ ಹೇಳುವಂಥದ್ದು ದೇವರು. ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಅಂದರೆ ಪರಲೋಕವನ್ನು ತೋರಿಸಿಕೊಡ್ತಾ ಇದ್ದಾರೆ ದೇವರು. ನನ್ನ ಬಳಿಗೆ ಅಂಥವ್ರನ್ನ ಕರ್ಕೊಂಡು ಬನ್ನಿ, ಈ ಭೂಲೋಕದಲ್ಲಿ ಕೂಡ ಅಂಥವ್ರನ್ನ ನಡೆಸಿಕೊಂಡು ಬನ್ನಿ, ಯಾವುದೇ ಕಾರಣಕ್ಕೂ ಅವರನ್ನು ಹಾದಿ ತಪ್ಪು ಹೋಗಲು ಬಿಡಬೇಡಿ, ರಕ್ಷಣೆಯನ್ನು ಕೊಡಿರಿ ಅಂತೇಳಿ ದೇವರ ದೂತರಿಗೆ ಹೇಳಿಕೊಟ್ಟಂಥದ್ದು. ಹಾಗೆ ಅದುವೇ ಇವತ್ತು ಕೂಡ ಸತ್ಯ ಸುವಾರ್ತೆಗೆ ಆಗಿ ಯಾರನ್ನು ಆರಿಸಿಕೊಂಡಿದ್ದಾರೋ ಅವರ ಮುಖಾಂತರ ಅವರು ಸರಿಯಾಗಿ ಗದರಿಸುವಂಥದ್ದು, ಎಚ್ಚರಿಸುವಂಥದ್ದು, ದೇವರ ವಿಷಯದಲ್ಲಿ ಬಲವಾಗಿ ಅವರನ್ನು ಖಂಡಿಸುವಂಥದ್ದು, ಖಂಡಿತ ಶಾಪ, ಮರಣ ಮತ್ತು ಜೀವ, ಶಾಪ ಮತ್ತು ಆಶೀರ್ವಾದವನ್ನು ಯಾರು ತಿಳಿಸ್ತಾ ಹೋಗ್ತಾರೋ ಯಾವುದಕ್ಕೂ ಆಸೆ ಪಡೋ ಇದಾಗಿದೆ ತನ್ನ ಭಕ್ತರನ್ನ
ದೇವರ ಬಳಿಗೆ ಕರೆದುಕೊಂಡು ಹೋಗುವಂಥದ್ದು. ಇಂಥ ಸೇವಕರುಗಳು ಇವತ್ತು ಬಹಳ ಅಪರೂಪ. ಏನೋ ಎಲ್ಲ ಲಕ್ಷಕ್ಕೆ ಒಬ್ಬರು ಕೂಡ ಸಿಕ್ಕಿದ್ರೆ ಪುಣ್ಯ. ಎಲ್ಲ ಗ್ರಂಥಗಳಲ್ಲಿಯೂ ಎಲ್ಲ ರೀತಿಯಲ್ಲಿ ನೋಡುವಾಗ ಲಕ್ಷಕ್ಕೆ ಒಬ್ಬರು ಕೂಡ ಸಿಕ್ಕುವುದು ಕಷ್ಟ. ಅದು ಕೂಡ ದೇವರ ಪ್ರೀತಿಯಾಗಿದೆ. ಅಂಥವ್ರನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಅಂತ ದೇವರು ನಮಗೆ. ಎಲ್ಲವರನ್ನ ದೇವರು ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಅಂತ ಹೇಳೋದಿಲ್ಲ. ಎಲ್ಲರೂ ಏನೇ ಹೇಳಿದ್ರು ಏನೇ ಮಾಡಿದ್ರು ದೇವ್ರನ್ನ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಅರಿತುಕೊಂಡ್ರೂ ಕೂಡ ಸಂಪೂರ್ಣವಾಗಿ ನಮ್ಗೆ ಈ ಲೋಕವು ಬೇಕು, ಈ ಲೋಕದಲ್ಲಿ ಹೇಗೆಪ್ಪ ಜೀವಿಸುವುದು ಅಂತ ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇನ್ನು ಅನೇಕರ ಹೊಟ್ಟೆಪಾಡಿಗಾಗಿ, ಅವರ ಐಷಾರಾಮ ಜೀವನಕ್ಕಾಗಿ, ಗಂಡ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ವಿಗ್ರಹ ಪೂಜೆಗಳನ್ನು ಮಾಡಿಸ್ತಾರೆ, ಗಂಟೆ ಮಣಿ ಆಡಿಸ್ತಾರೆ, ಪೂಜೆ ಪುರಸ್ಕಾರ ಮಾಡುತ್ತಾರೆ, ಹೋಮಗಳನ್ನ ಮಾಡಿಸ್ತಾರೆ, ನಾನಾ ಥರದ ವೇಷಗಳನ್ನ ಹಾಕೋತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಚರ್ಚೆಯಲ್ಲಿ ಉದಾಹರಣೆಗೆ ಚರ್ಚೆಯನ್ನೇ ತಗೊಳ್ಳೋಣ. ಚರ್ಚೆಯಲ್ಲಿ ಅಲ್ಲಿ ಬೋಧನೆ ಮಾಡೋತ್ತಿಗೆ ಬಿಳಿ ಬಟ್ಟೆ, ಅಲ್ಲಿಂದ ಒಂದು ಸಮಾರಂಭಕ್ಕೆ ಮದುವೆಗಳಿಗೆ ಏನಾದರೂ ಹೋಗ್ಬೇಕಂದ್ರೆ ಅಲ್ಲಿ ಕಪ್ಪು ಕೋಟು, ಒಳಗಡೆ ಬಿಳಿ ಶರ್ಟು, ಅಲ್ಲಿಂದ ಟೈ, ಅಲ್ಲಿಂದ ಮೇಲೆ ಕಪ್ಪು ಪ್ಯಾಂಟು, ಬಿಳಿ ಶರ್ಟು, ಟೈ, ಕಪ್ಪು ಕೋಟ ಹಾಕೊಂಡು ಅಲ್ಲಿಗೆ ಆಮೇಲೆ ಸಮಾರಂಭಗಳಿಗೆ ಹೋಗುವಂಥದ್ದು. ಆಗ ಇಲ್ಲಿ ದೇವಾಲಯದಲ್ಲಿ ಬಿಳಿ ಬಟ್ಟೆ ಪರಿಶುದ್ಧರು, ಕಪ್ಪು ಯಾವುದನ್ನು ಸೂಚಿಸ್ತದೆ, ಶಾಪವನ್ನು ಸೂಚಿಸ್ತದೆ. ಅಲ್ಲಿಗೆ ಹೋಗೋತ್ತಿಗೆ ಇವರು ಶಾಪಗ್ರಸ್ತರು. ಆಗ ನಿಜವಾಗಿ ಇವರು ದೇವರ ಭಕ್ತರು ಅಂತ ಹೇಳೋಕ್ಕಾಗ್ತದಾ? ದೇವರ ಪ್ರವಾದಿಗಳು, ಸಾಕ್ಷಿಗಳು ದೇವರೇ ಮನುಷ್ಯರ ಅವತಾರವೆತ್ತಿ ಬಂದಾಗ ಈ ರೀತಿ ನಾಟಕ ಆಡಿದ್ದಾರಾ? ಖಂಡಿತವಾಗಿ ಆಡಲಿಲ್ಲ. ಬೆಳ್ಳಿ ಬಂಗಾರ, ಆಡಂಬರ, ಐಶ್ವರ್ಯಮ್ಮ ಜೀವನ ಬೇಕಾ? ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವುದು. ಇಂಗ್ಲೀಷ್ ಮಾತಾಡೋರೇ, ಅವರ ಭಾಷೆ ಮಾತಾಡೋರು, ಅವರ ಜಾತಿ ನೋಡೋರು, ಜಾಸ್ತಿ ಹಣ ಕಾಸು ಕೊಟ್ಟವರನ್ನೇ ದೇವರು ಪ್ರೀತಿ ಮಾಡಿ ಅಂತ ಹೇಳಿದ್ದಾರಾ? ಮಾಡ್ತಲೇ ಹೋದ್ರಾ? ಖಂಡಿತವಾಗ್ಲೂ ಇಲ್ಲ. ಅದೇ ರೀತಿ ಇವತ್ತು ಮಠಾಧೀಶ್ವರ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದೇವಮಾನವರು ಅಂತ ಹೇಳೋರು ಇರ್ಬೋದು, ಏನೇನೋ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಆಗ ಇವರು ಭಕ್ತರುಗಳು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಎಲ್ಲವನ್ನ ತೊರೆದು ಯಾರು ದೇವರಿಗಾಗೆ ತನ್ನ ಆತ್ಮ ಶರೀರ ಪ್ರಾಣವನ್ನು ಒಪ್ಪಿಸಿಕೊಡ್ತಾರೋ ಅವರೇ ಭಕ್ತರು. ಅವರು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡವರು ಮತ್ತು ದೇವರು ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಬೈಬಲಲ್ಲಿ ಯೆರೆಮೀಯ 34ನೇ ಅಧ್ಯಾಯ 4ರಿಂದ ಈ ವಚನಗಳನ್ನು 31ರಿಂದ 34ರವರೆಗೆ ಓದುವಾಗ ಅಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ನಾನು ಅವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು. ಅಂದರೆ ದೇವರು ಯಾರನ್ನು ಕರೆದಿದ್ದರೋ ಅವರೊಂದಿಗೆ ಒಡಂಬಡಿಕೆ. ಅವರಿಗಿನ್ನು ಯಾರು ಬೋಧಿಸೋ ಹಾಗಿಲ್ಲ. ಅವರು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ, ಯಾವುದಕ್ಕೂ ಆಸೆ ಪಡುವುದಿಲ್ಲ. ಎಲ್ಲವನ್ನೇ ಬಿಟ್ಟು ನನ್ನನ್ನೇ ಅವರು ಹಿಂಬಾಲಿಸುವರು. ಅವರೊಂದಿಗೆ ನಾನು ಒಡಂಬಡಿಕೆ. ಇದನ್ನು ನೋಡಿ ತಿಳ್ಕೊಳ್ಬೇಕು, ದೇವರ ಭಕ್ತರು ಯಾರು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ 8ನೇ ಅಧ್ಯಾಯ 8ರಿಂದ 12ರವರೆಗೆ ಬೈಬಲಲ್ಲಿ ಓದುವಾಗಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗೆ ನಾವು ಇವತ್ತು ದೇವರ ಸೇವಕರುಗಳು, ಪಾಸ್ಟರ್ಗಳು, ಫಾದರ್ಗಳು, ರೆವರೆಂಡ್ಗಳು, ಬಿಷಪ್ಗಳು, ಪೋಪ್ಗಳು, ಅಂಥವರು ಇಂಥವರು, ದೇವಮಾನವರು, ಗುರೂಜಿಗಳು, ಸ್ವಾಮೀಜಿಗಳು ಅಂತ ಹೇಳಿ ಪ್ರಯೋಜನ ಇಲ್ಲ. ಇದರಲ್ಲಿ ನಾವು ಗೊತ್ತು ಮಾಡಬೇಕು. ಉದಾಹರಣೆಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಕ್ತ ಕನಕದಾಸರು ಅನೇಕ ದೇವರ ಮನುಷ್ಯರನ್ನು ನಾವು ಕಾಣ್ತಾ ಇದ್ದೇವೆ. ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಟ್ಟವರು. ಯಾವುದವರು ಲೋಕ ಆಸ್ತಿಗೆ ಇದಕ್ಕೆ ಪುರಂದರದಾಸರು, ಭಕ್ತ ಕನಕದಾಸರು, ಅನೇಕ ಋಷಿಮುನಿಗಳು ಏನಾದರೂ ಆಸೆ ಪಡಲಿಲ್ಲ. ಅವರಿಗೆ ಹೊಟ್ಟೆಗೆ ಬಟ್ಟೆ ಕೊಡೋದು ಸಾಧಾರಣ ಮಟ್ಟಿಗೆ ಅವರು ಇರ್ತಾರೆ, ತನ್ನನ್ನು ತಾನೇ ತಗ್ಗಿಸಿಕೊಂಡು. ಆಗಿರುವಾಗ ಇವತ್ತಿನವರನ್ನು ಬಹಳ ಚೆನ್ನಾಗಿ ನಾವು ಪ್ರತಿ ಒಂದು ಜನಾಂಗಗಳಲ್ಲಿಯೂ ನಾವು ಇದನ್ನು ಇವತ್ತು ಏನು ಮಾಡಬೇಕು, ತನ್ನ ದೇವರ ಭಕ್ತರು ಯಾರು ಅಥವಾ ದೇವರನ್ನು ನಿರಾಕರಿಸಿದವರು ಯಾರು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಅಂಥವ್ರನ್ನು ಮಾತ್ರ ನನ್ನ ಬಳಿಗೆ ಕರ್ಕೊಂಡು ಬನ್ನಿ. ಇದಕ್ಕೆ ಹೇಳೋದು ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಪರೀಕ್ಷಿಸಿ ನೋಡಿ ಅಂತ ಹೇಳುವಂಥದ್ದು. ಇದ್ವಿ ಎಲ್ಲರೂ ನಾನು ಆಯ್ಕೆ ಹೇಳಿದ್ದು ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ. ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕದ ಕೈಲಾಸ ವೈಕುಂಠಕ್ಕೆ ಸೇರಲು ಸಾಧ್ಯ ಎಂಬುದಾಗಿ ಇದನ್ನೇ ಬಹಳ ಸಲ ತಿಳಿಸ್ತಾ ಬಂದಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೋಟಿ ಕಾರು, ಎಷ್ಟೆಷ್ಟೋ ದೊಡ್ಡ ಮೊಬೈಲ್ಗಳು, ಎಂತೆಂಥೋ ಬಟ್ಟೆಗಳು, ಕಲರ್ ಬಟ್ಟೆಗಳು, ನಾಮ ಹೇಳ್ಕೊಳ್ಳೋದು, ಎಂತೆಂಥೋ ಮಾಲೆಗಳು, ಎಂತೆಂಥೋ ಎಷ್ಟೆಷ್ಟೋ ಉದ್ದ ಗಡ್ಡೆಗಳು,
ಎಷ್ಟೆಷ್ಟೋ ಉದ್ದ ಕೂದಲುಗಳನ್ನ ಬಿಟ್ಟುಕೊಳ್ಳೋದು, ಎಂತೆಂಥ ಮಠಗಳನ್ನು ಕಟ್ಟಿಕೊಳ್ಳೋದು, ಅಲ್ಲಿ ಮಾಡ್ತಾ ಇರೋ ಅನಾಚಾರ ಒಂದು ಎರಡಲ್ಲ, ಇದು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ. ಪ್ರತಿಯೊಂದು ಧರ್ಮಗಳಲ್ಲಿ ಪ್ರತಿಯೊಂದರಲ್ಲಿ ಇದು ಇದೆ. ಆದರೆ ಅದು ಅಲ್ಲವೇ ಅಲ್ಲ. ಈಗ ಹೇಳಿದ ಹಾಗೆ ಸರಿಯಾಗಿ ಅವರನ್ನು ಕಂಡುಹಿಡಿಯುವಂಥ ಭಕ್ತರನ್ನು ಮಾತ್ರ ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಅಂತ ಹೇಳಿದ್ದು. ಅದಕ್ಕೆ ಹೇಳೋದು, ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರಲ್ಲ, ಬ್ರಾಹ್ಮಣರು ಅಂತ ಹೇಳಿದವರೆಲ್ಲ ಬ್ರಾಹ್ಮಣರಲ್ಲ, ಮಠಾಧೀಶರು ಅಂತ ಹೇಳಿದವರೆಲ್ಲ ಮಠಾಧೀಶರಲ್ಲ, ಪೂಜಾರಿಗಳು ಅಂತ ಹೇಳಿದವರೆಲ್ಲ ಪೂಜಾರಲ್ಲ, ದೇವಮಾನವರು ಅಂತ ಹೇಳಿದವರೆಲ್ಲ ದೇವಮಾನವರು ಅಲ್ಲ. ಇದನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಡುಹಿಡಿಯಬೇಕಾಗಿದೆ. ಇದು ದೇವರ ಜ್ಞಾನ ಇದ್ದವರಿಗೆ ಮಾತ್ರ ಸಾಧ್ಯ. ಆದರೆ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರ ಮೂಲಕ ಖಂಡಿತವಾಗಿ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರ ಕಿವಿಗೆ ಈ ಮಾತುಗಳನ್ನು ಕೇಳುವ ಹಾಗೆ ಮಾಡುತ್ತಾರೆ. ಆಗ ಎಚ್ಚರಗೊಳ್ಳಬೇಕು. ಆದ್ದರಿಂದ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಇಂಥ ಮಾತುಗಳನ್ನ ಕೇಳಿ ನಾವು ಬದಲಾಗಬೇಕು. ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನೇ ಅಂದರೆ ಒಂದೊಂದು ಗ್ರಂಥಗಳಲ್ಲಿ ನಾನಾ ಥರದ ಹೆಸರುಗಳಿವೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರುಗಳ ಹೆಸರು ಯಾರೆಂಬುದು ನಾವು ಹಿಂದೆ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಬೈಬಲಲ್ಲಿ ಯೇಸು ಅಂತಲೂ ಇದೆ, ಸರ್ವೇಶ್ವರ ಅಂತಲೂ ಇದೆ, ಪರಮೇಶ್ವರ ಅಂತಲೂ ಇದೆ, ಶ್ರೀನಿವಾಸ ಅಂತಲೂ ಕೂಡ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವೇದಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಸರ್ವೇಶ್ವರ, ಪರಮೇಶ್ವರ, ಶ್ರೀಮನ್ನಾರಾಯಣ, ಜಗದೀಶ, ಶ್ರೀಕೃಷ್ಣ ಪರಮಾತ್ಮ ಅಂತಲೂ ಕೂಡ ಚೆನ್ನಾಗಿದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಕುರಾನಿಗೆ ಹೋಗುವಾಗ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತಾರೆ, ಈಸಾ ಮಸೀಹ ಅಂತ ಹೇಳ್ತಾರೆ, ಬಿಸ್ಮಿಲ್ಲಾ ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಬರೆಯಲ್ಪಟ್ಟಿದೆ. ಇದೆಲ್ಲ ಸರ್ವ ಸೃಷ್ಟಿಕರ್ತನಾದ ದೇವರು ಒಬ್ಬರೇ. ಒಂದೊಂದು ಗ್ರಂಥಗಳಲ್ಲಿ ಹೆಸರುಗಳು ಮಾತ್ರ ಬೇರೆಯಾಗಿವೆ. ಯಾವಾಗಲೂ ಭಿನ್ನ ಭೇದ ಮಾಡಬಾರದು. ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರನ್ನು ಹಿಂಬಾಲಿಸಬೇಕು. ಅದರಲ್ಲಿ ದೇವರನ್ನೇ ಹಿಂಬಾಲಿಸಿದ ಭಕ್ತರನ್ನು ಮಾತ್ರ ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಎಲ್ಲರನ್ನು ಅಲ್ಲ. ಅದಕ್ಕೆ ಎಲ್ಲರಿಗೂ ದೇವರ ಪ್ರಾರ್ಥನೆಗೆ ಉತ್ತರವು ಸಿಕ್ಕುವುದಿಲ್ಲ. ಎಲ್ಲರೂ ದೇವರ ಸಾಕ್ಷಿ ನುಡಿಯಲು ಆಗುವುದಿಲ್ಲ. ದೇವರು ಯಾರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಅವರಲ್ಲೇ ಮಾಡ್ತಾರೆ. ಯಾರನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೋ ಅವರನ್ನೇ ಮಾರ್ಪಡಿಸ್ತಾರೆ. ಬೆಂಕಿ ಚೂರಾಕಿ ಪೆಟ್ಟು ಒಂದು ತುಂಡು ಎರಡಾಗಿ ದೇವರು ಇಂಥವ್ರನ್ನ ಮಾರ್ಪಡಿಸುತ್ತಾರೆ. ಇದರಲ್ಲಿ ತಿಳ್ಕೊಳ್ಬೇಕು, ನಿಜವಾಗ್ಲೂ ಇವರು ದೇವರ ಭಕ್ತರು. ದೇವರು ಇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ, ಇವರು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಇಂಥದ್ದೇ ನಿಜವಾದ ಯಜ್ಞ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ 6ನೇ ವಚನ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶಮಂಡಲವು ಘೋಷಿಸುತ್ತದೆ. ನಿಜವಾಗಿ ನ್ಯಾಯ ತೀರಿಸುವವರು ಯಾರು? ದೇವರಾಗಿದ್ದಾರೆ. ಖಂಡಿತವಾಗಿಯೂ ಆತನ ನ್ಯಾಯಾಧಿಪತಿ. ಪ್ರತಿಯೊಂದಕ್ಕೂ ನ್ಯಾಯ ತೀರಿಸುವವರು. ಈಗ ಉದಾಹರಣೆಗೆ ಈ ಲೋಕದಲ್ಲಿ ಎಷ್ಟೋ ನ್ಯಾಯಾಲಯಗಳಿವೆ, ನ್ಯಾಯಾಧಿಪತಿಗಳು ಇದ್ದಾರೆ. ಪಂಚಾಯತಿಯಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೆ ಎಲ್ಲ ನ್ಯಾಯಾಧಿಪತಿಗಳು ಕೂಡ ಇದ್ದಾರೆ. ಆದರೆ ಅವರು ಈ ಲೋಕದ ವಿಷಯಗಳಿಗೆ ಆಸೆಪಟ್ಟು, ನಾನಾ ಥರದ ಲಂಚಗಳಿಗೆ ಆಸೆಪಟ್ಟು, ಮುಖ ನೋಡಿ ಜಾತಿ ನೋಡಿಕೊಂಡು ಹಣ ಸಂಪಾದನೆಗಾಗಿ, ಹಣಕ್ಕಾಗಿ ನ್ಯಾಯ ತೀರಿಸುವವರಾಗಿದ್ದಾರೆ. ಆದರೆ ಅವರಿಗೂ ನ್ಯಾಯ ತೀರಿಸುವವನೊಬ್ಬನಿದ್ದಾನೆ, ದೇವರಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇಡೀ ಜಗತ್ತಿಗೆ ಸರಿಯಾದ ನ್ಯಾಯ ತೀರಿಸುವವರು ದೇವರಾಗಿದ್ದಾರೆ. ದೇವರು ತಾನೇ ಅವರೊಂದಿಗೆ ಅವರಲ್ಲಿಗೆ ಒಂದು ವಾದ ಮಾಡಲಿಕ್ಕೆ ಯಾವ ಜಡ್ಜಿಗಳು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾವ ಲಾಯರ್ಗಳು ಹೋಗೋಕ್ಕಾಗೋದಿಲ್ಲ, ಏನೂ ಆಗೋದಿಲ್ಲ. ಪ್ರತಿಯೊಬ್ಬರನ್ನು ಪರಿಶುದ್ಧಾತ್ಮನಾದಂಥ ದೇವರು ತಾನೇ ನ್ಯಾಯ ತೀರಿಸುವರು. ದೇವರ 3ನೇ ಆತ್ಮ ಪ್ರತಿಯೊಂದನ್ನು ಪರಿಶುದ್ಧಾತ್ಮ ತಿಳಿಸ್ತಾರೆ. ದೇವರ ದೂತರುಗಳು ತಿಳಿಸ್ತಾರೆ. ಪ್ರತಿಯೊಂದಕ್ಕೂ ನ್ಯಾಯ ತೀರಿಸುವವರು ಅವರಾಗಿದೆ. ಅದುವೇ ಇವತ್ತು ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಭೂಮಿಗೆ ಬಂದಿರುವ ಶಾಪಗಳು, ನಾನಾ ರೀತಿ ಇವತ್ತು ಕಷ್ಟಗಳು ಭೂಮಿಗೆ ಬಂದಿರೋದು ದೇವರ ಕೋಪ. ಅದುವೇ ಆಗಿದೆ. ಆತನು ನೀತಿ ಸ್ವರೂಪನೆಂದು ಆಕಾಶಮಂಡಲವು ಘೋಷಿಸುತ್ತದೆ. ನೀತಿ ಸ್ವರೂಪನಾದ ದೇವರು ಆಕಾಶಮಂಡಲ ನೋಡಿ, ಪಾತಾಳಕ್ಕೂ ಪರಲೋಕಕ್ಕೂ ಅದರ ಮಧ್ಯದಲ್ಲಿ ಆಕಾಶವನ್ನು ಇಟ್ಟರು. ಅದರ ಮೇಲೆ ನೀರು, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಎಲ್ಲ ಪ್ರತಿಯೊಬ್ಬರನ್ನು ಇಣಿಕಿ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವವನಾಗಿದ್ದಾನೆ ಅಂತೇಳಿ ಇಡುವ ಕಾಲನ್ನು ಕೂಡ ನೋಡೋರಾಗಿದ್ದಾರೆ. ಪ್ರತಿಯೊಬ್ಬರ ಮಾತನ್ನು ಕೂಡ ಆಳಿಸುವವರಾಗಿದ್ದಾರೆ. ಆಕಾಶಮಂಡಲ ಕೂಡ ನೋಡಿ, ಒಂದು ಕಡೆಯಿಂದ
ಪೂರ್ವದಲ್ಲಿ ಸೂರ್ಯನ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೊ ಈ ಲೋಕಕ್ಕೆ, ಇಡೀ ಪಶು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜೀವರಾಶಿಗಳಿಗೆ, ಮನುಷ್ಯರಿಗೆ ಸೂರ್ಯನ ಬೆಳಕು ಇಲ್ಲದೆ ಜೀವಿಸಲಿಕ್ಕೆ ಸಾಧ್ಯವಾಗ್ತದ? ಯಾವುದಾದ್ರೂ ಬೆಳೆ ಬೆಳೀತದ? ಇಲ್ಲ ನೋಡಿ. ಅದು ದೇವರು ಸೂರ್ಯನಿಗೆ ಕೊಟ್ಟಂತ ಕೆಲಸವಾಗಿದೆ. ಅದೇ ರೀತಿ ಚಂದ್ರ, ನಕ್ಷತ್ರಗಳು, ಅದು ಮಾತ್ರವಲ್ಲ, ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು, ಮಂಜುಗಡ್ಡೆಯನ್ನು ಗಾಳಿಯಲ್ಲಿ ತೇಲಾಡಿಸಿಕೊಂಡು ಬಂದು ಇಲ್ಲಿಗೆ ಬೇಕು ಅಲ್ಲೇ ಮಳೆಯನ್ನು ಕೂಡ ಸುರಿಸುವವರಾಗಿದ್ದಾರೆ. ಗುಡುಗು ಕೇಳುತ್ತದೆ, ಬಿಸಿಲು, ಸಿಡಿಲನ್ನು ನಾವು ಕಾಣ್ತಾ ಇದ್ದೇವೆ. ದೇವರ ಮಾತು ಮತ್ತು ಗರ್ಜನೆಗಳು ಇದೆಲ್ಲವೂ ನಿಜವಾಗಿ ಸೃಷ್ಟಿಕರ್ತನಾದ ದೇವರನ್ನು ತಿಳಿಯಪಡಿಸ್ತದೆ. ಒಂದೊಂದು ಗ್ರಂಥಗಳಲ್ಲಿ ಆಗಲೇ ಹೇಳಿದಾಗೆ, ಹಿಂದೆ ನಾವು ಬಹಳ ಸಲ ತಿಳ್ಕೊಂಡ ಹಾಗೆ, ಒಂದೊಂದು ಗ್ರಂಥಗಳಲ್ಲಿ ನಾನಾ ರೀತಿಯ ಹೆಸರುಗಳಿವೆ. ಸರ್ವ ಸೃಷ್ಟಿಕರ್ತನಾದ ದೇವರು ಈ ಭೂಲೋಕದಲ್ಲಿ ಮನುಷ್ಯ ಮಾಡಿದಂಥ ದೇವರುಗಳು ಕಣ್ಣು ಕಾಣದಂಥ ದೇವರುಗಳು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭೂಲೋಕದಲ್ಲಿದ್ದಂಥ ದೇವರುಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕಾದ್ರೆ ಅವರಿಗೆ ಬಡಿಗೆ ಕಟ್ಟಿ ಅಥವಾ ಮಂಚದ ಮೇಲೆ ಇಟ್ಟುಕೊಂಡು, ಟ್ರ್ಯಾಕ್ಟರ್ ಮೇಲೆ ಇಟ್ಟುಕೊಂಡು, ಲಾರಿಯ ಮೇಲೆ ಇಟ್ಟುಕೊಂಡು ಅವರನ್ನು ಹೊತ್ತುಕೊಂಡು ಹೋಗಬೇಕು, ಎಳ್ಕೊಂಡು ಹೋಗಬೇಕು. ಹಾಗೆ ಇದನ್ನು ದೇವರುಗಳು ಅಂತ ಹೇಳಕ್ಕೆ ಸಾಧ್ಯವ? ಖಂಡಿತವಾಗಲು ಅಲ್ಲ. ನಿಜವಾಗಿ ಸರ್ವ ಸೃಷ್ಟಿ ಮಾಡಿದಂಥ ದೇವರು ಆಕಾಶ ಮಂಡಲವನ್ನು ನೋಡಿ ತಿಳ್ಕೊಳ್ಬೇಕು. ಸರ್ವ ಸೃಷ್ಟಿಯ ಸೂರ್ಯ, ಚಂದ್ರ, ನಕ್ಷತ್ರವನ್ನು ನಾವು ನೋಡಿ ತಿಳ್ಕೊಳ್ಬೇಕು, ನಿಜವಾದ ದೇವರು ಯಾರು ಎಂಬುದಾಗಿ. ಹಾಗೆ ಆಕಾಶ ಮಂಡಲವನ್ನು ಘೋಷಿಸುತ್ತದೆ. ಭೂಮಿಯ ಸುತ್ತು ಸಮುದ್ರವನ್ನಿಟ್ಟಂಥ ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ರೀತಿಯ ಹೆಸರು ಅಥವಾ ನಾನಾ ರೀತಿಯ ಹೆಸರು ಸರ್ವ ಸೃಷ್ಟಿಕರ್ತನಿಗೆ. ಅದು ಬಿಟ್ಟು ಬಾಕಿ ಯಾವುದೇ ಅಲ್ಲದ ಈ ಮೂಗ ಪ್ರಾಣಿಗಳ ಹಾಗೆ ಕಣ್ಣಿದ್ದರೂ ಕಾಣದಂಥ, ಕಿವಿದ್ದರೂ ಕೇಳದಂಥ, ಕಾಲಿದ್ದರೂ ನಡೆಯಲಾಗದಂಥ, ಕೈ ಇದ್ದರೂ ಕೊಡಲು ಆಗದಂಥ, ಬಾಯಿ ನಾಲಿಗೆ ಇದ್ದರೂ ಮಾತಾಡಲು ಆಗದಂಥ, ಕಣ್ಣು ಬಿಟ್ಟರು ಮುಚ್ಚಲಿಕ್ಕೆ ಆಗದಂಥ, ಮುಚ್ಚಿದರೂ ಕಣ್ಣು ತೆರೆಯಲು ಆಗದಂಥ, ಇವೆಲ್ಲ ನಿಜವಾಗಿ ದೇವರುಗಳ ಒಂದು ಕಡೆಯಿಂದ ಒಂದು ಕಡೆಗೆ ಹೊತ್ತುಕೊಂಡು ಹೋಗಬೇಕು. ಅದಕ್ಕೆ ಪ್ರಾಣಿ ಬಲಿ, ಪೂಜೆ, ಪುಷ್ಕರ, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು, ಕುಂಕುಮ, ಅರ್ಶಿನ ದೇವರಿಗೆ ಇದೆಲ್ಲ ಬೇಕಾ? ಖಂಡಿತವಾಗಲು ಬೇಡ. ಇವು ದೇವರುಗಳು ಅಲ್ಲ. ಇದುವೇ ಆತನು ನೀತಿ ಸ್ವರೂಪ. ಸರ್ವ ಸೃಷ್ಟಿಕರ್ತನಾದ ದೇವರು ಇವರೇ ಆಗಿದ್ದಾರೆ. ಕೆಲವರಿಗೆ ದರ್ಶನ ಕೊಡ್ತಾರೆ, ನಡೆಸ್ತಾ ಇದ್ದಾರೆ. ಆಗ ನಾವು ನಿಜವಾಗಿ ನೀತಿ ಸ್ವರೂಪನಾದ ದೇವರ ಭಕ್ತರಾಗಿದ್ದರೆ ಮಾತ್ರ, ದೇವರು ನಮ್ಮನ್ನು ಆರಿಸಿಕೊಂಡಾಗ ಮಾತ್ರ ದೇವರು ನಮ್ಮನ್ನು ಕೈದು. ಹಾಗೆ ಆತನು ನೀತಿ ಸ್ವರೂಪನೆಂದು ತಿಳಿಸ್ತದೆ. ಹಾಗಿರುವಾಗ ನಾವು ಅಂಥ ದೇವರುಗಳನ್ನು, ಅಂಥ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ನಾವು ಆರಾಧಿಸಬೇಕು, ಸ್ತುತಿಸಬೇಕು, ಕೊಂಡಾಡಬೇಕು. ಆತನೇ ನಿಜವಾದ ನ್ಯಾಯಾಧಿಪತಿ, ಪ್ರತಿಯೊಂದಕ್ಕೂ ನ್ಯಾಯ ತೀರಿಸೋನು ಆಗಿದ್ದಾನೆ. ಹಾಗೆ ಇವತ್ತು ಅನೇಕರಿಗೆ ದೇವರು ದರ್ಶನವನ್ನು ಕೊಡ್ತಾರೆ, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಅನೇಕ ಪಾಪ, ರೋಗ, ರುಜಿನಗಳಿಂದ ಸತ್ತವರನ್ನು ಕೂಡ, ಸಹಾಯಕ್ಕೆ ಆದಂಥವ್ರನ್ನು ಕೂಡ ಬದುಕಿಸ್ತಾರೆ. ನಾನಾ ರೀತಿ ಶಾಪದಿಂದ ಕೂಡ ಬಿಡುಗಡೆ ಮಾಡ್ತಾರೆ, ಸಾಕ್ಷಿ ನುಡಿಯುತ್ತಾರೆ. ಅದು ಮಾತ್ರವಲ್ಲ, ಅನೇಕರು ತಪ್ಪು ದಾರಿಯಲ್ಲಿ ಹೋದಾಗ ದೇವರು ಆರಿಸಿಕೊಂಡವರ ಮುಖಾಂತರ ಅವರಿಗೆ ದೇವರ ವಿಷಯವನ್ನು ಸಾರಿಸ್ತಾರೆ. ಆವಾಗ ಆ ಮಾತು ಕೇಳದೆ ಹೋದ್ರೆ ಖಂಡಿತ ನಿಜವಾದ ನ್ಯಾಯಾಧಿಪತಿ, ಖಂಡಿತವಾಗಿ ಅದಕ್ಕೆ ಕಡೆಗೆ ದೇವರೇ ನ್ಯಾಯ ತೀರಿಸುವವರು ಆಗಿದ್ದಾರೆ. ಅದು ಆಗ ಯಾವ ಜಡ್ಜು ಬಂದರು, ಯಾವ ಲಾಯರ್ಗಳು ಬಂದರು, ನಿನಗೆ ಯಾಕೆ ಈ ಕಾಯಿಲೆ ಬಂತು ಅಂತ ನಿಜವಾಗಿ ಅಲ್ಲಿ ವಾದ ಮಾಡಲಿಕ್ಕೆ ಆಗ್ತದ? ಆಗೋದೇ ಇಲ್ಲ. ಅದಕ್ಕೆ ಅಲ್ಲಿ ಹೇಳಿದ್ದು ದೇವರು ತಾನೇ ನ್ಯಾಯಾಧಿಪತಿ. ಆತನು ನೀತಿ ಸ್ವರೂಪನಿಂದ ಆಕಾಶ ಮಂಡಲವು ಘೋಷಿಸುತ್ತದೆ. ನಿಜವಾದ ನ್ಯಾಯಾಧಿಪತಿ ಜಡ್ಜ್ ಆಗಿದ್ದಾರೆ. ನಿಜವಾಗಿಯೂ ಸರ್ವವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು. ಆ ದೇವರು ದರ್ಶನ ಕೊಟ್ಟ ಮೇಲೆ ಅವರ ಮಾತೆ ನ್ಯಾಯ. ಇವತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಕೂಡ, ನ್ಯಾಯಾಲಯಗಳಲ್ಲಿ ಕೂಡ ಪ್ರತಿಯೊಂದು ಸೆಕ್ಷನ್ ಬಂದು ಹೋಗಿದೆ. ಯಾವುದು? ದೇವರ 10 ದಶಾಜ್ಞೆಗಳು. ಮೊಟ್ಟ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಶಿಲ್ಪಿ ಅಂದರೆ ಈ 10 ದಶಾಜ್ಞೆಗಳನ್ನು ತಗೊಂಡೋಗಿ ಮೊಟ್ಟ ಮೊದಲು ದೇವರ ಕಾನೂನನ್ನು ನಮ್ಮ ಸುಪ್ರೀಂ ಕೋರ್ಟಲ್ಲಿ, ಅಂದರೆ ಶ್ರೇಷ್ಠ ನ್ಯಾಯಾಲಯದಲ್ಲಿ ಇಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದುವೇ ಇವತ್ತು ಅವರಿಗೆ ಸಂವಿಧಾನ ಶಿಲ್ಪಿ. ಅಲ್ಲಿಂದ ಬಂದು ರಾಜಕಾರಣಿಗಳಿಗೆ ಏನೇನೋ ಮಾಡಿ ಎಷ್ಟೋ ಸೆಕ್ಷನ್ಗಳನ್ನ ಅದಕ್ಕೆ ಸೇರಿದ್ದಾರೆ, ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ. ಅದಕ್ಕೂ ಕೂಡ ಸರಿಯಾಗಿ ನ್ಯಾಯ ತೀರಿಸುವವರು ದೇವರಾಗಿದ್ದಾರೆ.
ದೇವರ ಮುಂದೆ ದೇವರ ತೀರ್ಪಿನ ಮುಂದೆ ಯಾವ ತೀರ್ಪು ಇಲ್ಲ, ಯಾವ ಜಡ್ಜಿ ಕೂಡ ಇಲ್ಲ. ನಿಜವಾದ ನ್ಯಾಯಾಧಿಪತಿ ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ. ಈಗ ಒಂದೊಂದು ಕಡೆಗೆ ಸುನಾಮಿ ಹೊಡಿತದೆ, ಚಂಡಮಾರುತ ಬರ್ತದೆ, ಬೆಟ್ಟಗುಡ್ಡಗಳು ಜರಿತವೆ, ಬೆಂಕಿ ಬೀಳ್ತವೆ, ಕೊಚ್ಚಿಕೊಂಡು ಹೋಗ್ತದೆ. ಆವಾಗ ಲಾಯರ್ಗಳು ಹೋಗಿದ್ದೆ ಅಲ್ಲಿ ವಾದ ಮಾಡೋಕ್ಕಾಗ್ತದ? ಯಾಕಪ್ಪ ಹೀಗೆ ಮಾಡಿದೆ, ಜನಗಳು ಏನು ತೊಂದರೆ ಮಾಡಿದ್ರು, ಯಾಕೆ ನೀನು ಹೀಗೆ ಮಾಡಿದೆ ಅಂತ ಯಾವ ಲಾಯರ್ಗಳು ಹೋಗಿ ಅಲ್ಲಿ ವಾದ ಮಾಡೋಕ್ಕಾಗ್ತದೆ? ಯಾವ ಜಡ್ಜಿಗಳು, ಯಾವ ಕೋರ್ಟ್ಗಳು ಹೋಗಿ ಅಲ್ಲಿ ವಾದ ಮಾಡೋಕ್ಕಾಗ್ತದೆ? ಎಲ್ಲ ದೇವಸ್ಥಾನ, ಮಸೀದಿ, ಮಂದಿರಗಳು, ಪ್ರತಿಯೊಂದು ಸರ್ಕಾರಿ ಕಟ್ಟಡಗಳು, ನ್ಯಾಯಾಲಯಗಳು ಎಲ್ಲವೂ ಮುರಿದು ಬೀಳ್ತವೆ, ಎಲ್ಲ ಕೊಚ್ಚಿಕೊಂಡು ಹೋಗ್ತವೆ. ಹಾಗೆ ಜಡ್ಜಿಗಳು ಎಲ್ಲಿ ಹೋಗ್ತಾರೆ, ಇವರು ಲಾಯರ್ಗಳು ಎಲ್ಲಿ ಹೋಗ್ತಾರೆ, ಯಾವ ಕಚೇರಿಗಳು ಏನು ಮಾಡೋಕ್ಕಾಗ್ತದೆ? ಎಲ್ಲ ಪ್ರತಿಯೊಂದಕ್ಕೂ ಸರಿಯಾದ ನ್ಯಾಯಾಧಿಪತಿ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನೋಡಿ, ಈ ವರ್ಷ ಏನಾಯಿತು, ಇದು ಸರಿಯಾಗಿ ಮಳೆಗಾಲ ಇಲ್ಲದೆ ಬರಗಾಲ ಬಂದು ಹೋಗಿದೆ. ರೈತರು ತವಕ ಪಡ್ತಾ ಇದ್ದಾರೆ, ಜನ ಒಂದೊಂದು ಕಡೆ ಕುಡಿಯೋಕ್ಕೆ ನೀರಿಲ್ಲದೆ ತವಕ ಪಡ್ತಾ ಇದ್ದಾರೆ. ಈಗ ಯಾವ ಲಾಯರ್ಗಳು ಅಥವಾ ಯಾವ ಮನುಷ್ಯರು ಯಾವ ಕೋರ್ಟಿಗೆ ಅರ್ಜಿ ಹಾಕ್ಲಿಕ್ಕೆ ಆಗ್ತದೆ? ಯಾವ ಜಡ್ಜಿಂದ ಮಳೆ ಬರ್ಸೋಕ್ಕಾಗ್ತದೆ? ನಿಜವಾಗ್ಲೂ ಆಗ್ತದೆ. ಇದೇನಾಗಿದೆ, ಮನುಷ್ಯರಿಗೆ ದೇವರು ಮಾಡಿದಂಥ ಉಪಕಾರಗಳನ್ನು ತಿಳಿಸಿದ್ರು ಕೂಡ ಮರೆತು ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಭೂಲೋಕಕ್ಕೆ ಕೊಟ್ಟಂತಹ ಒಂದು ಶಾಪ, ದೇವರ ಕೋಪ ಭೂಮಿ ಮೇಲೆ ಎರಗಿದೆ ಎಂಬುದಾಗಿ ಜಕರೀಯನ ಗ್ರಂಥದಲ್ಲಿಯೂ ಯೆರೆಮೀಯನ ಗ್ರಂಥದಲ್ಲಿಯೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ಹೇಳಿದ್ದಾರೆ, ನೋಡಿ ಇಂಥದ್ದೆಲ್ಲ ಪ್ರಾರಂಭವಾಗ್ತದೆ. ಅದು ಪ್ರಸವ ವೇದನೆಯ ಪ್ರಾರಂಭ. ಒಂದು ಗರ್ಭಿಣಿ ಹೆಂಗಸು ಒಂದು ಮಗುವಿಗೆ ಜನನ ಕೊಡಬೇಕಾದ್ರೆ ಮೊಟ್ಟ ಮೊದಲು ಯಾವ ರೀತಿ ಸಣ್ಣದಾಗಿ ಹೊಟ್ಟೆ ನೋವು ಬರ್ತದೋ ಅದೇ ರೀತಿ ಆಗ್ತದೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಮಹಾಭಾರತದಲ್ಲಿ ಇದೆ, ಭಗವದ್ಗೀತೆಯಲ್ಲಿ ಇದೆ, ಕುರಾನಲ್ಲಿ ಕೂಡ, ವೇದಗಳಲ್ಲಿ ಎಲ್ಲದರಲ್ಲೂ ಇದೆ. ಇದನ್ನು ತಿಳಿದುಕೊಳ್ಳಲು ಜ್ಞಾನ ಇದ್ದವರಿಗೆ ಮಾತ್ರ ದೇವರು ಯಾರಿಗೆ ಜ್ಞಾನ ಕೊಟ್ಟಿದ್ದಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಅವರ ಬಾಯಿಯಲ್ಲಿ ಬರ್ತದೆ. ಖಡಾಖಂಡಿತ ಮಾತಾಡ್ತಾರೆ, ಎಚ್ಚರಿಸ್ತಾರೆ. ಅದುವೇ ಈಗ ಪ್ರಾರಂಭವಾಗಿರುವುದು. ಆಗ ನಮಗೆ ದರ್ಶನ ಕೊಟ್ಟ ಮೇಲೆ ನಮಗೆ ತಿಳಿಯಪಡಿಸ್ತಾ ಇರುವಾಗ ಸರಿಯಾದ ನ್ಯಾಯಾಧಿಪತಿಯನ್ನು ಆ ಮಾತನ್ನು ಕೇಳಿ ನಾವು ಅಂಥ ನ್ಯಾಯಾಧಿಪತಿ, ಅಂಥ ಜಡ್ಜು, ಇಡೀ ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರೇ ಆಗಿದ್ದಾರೆ, ಅವರನ್ನೇ ನಾವು ಹಿಂಬಾಲಿಸಬೇಕು. ಅಂಥ ಭಕ್ತರನ್ನು ಮಾತ್ರ ದೇವರು ಏನು ಹೇಳಿದ್ದಾರೆ, ನಾನು ಒಡಂಬಡಿಕೆ ಮಾಡಿಕೊಂಡ ಭಕ್ತರನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. 7ನೇ ವಚನ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ. ನೋಡಿ, ದೇವರು ಎಂಥ ಒಂದು ಪ್ರೀತಿ ಇಟ್ಟಿದ್ದಾರೆ ಭಗವಂತ ಪರಮಾತ್ಮನು ಅಂತ ಹೇಳುವಂಥದ್ದು. ಏನು ಹೇಳ್ತಾ ಇದ್ದಾರೆ? ಆತನು ಆಜ್ಞಾಪಿಸುವುದು ಏನೆಂದರೆ, ಆಜ್ಞೆ ಕೊಡುವುದೇನೆಂದರೆ, ಪ್ರತಿಯೊಂದು ಜನಗಳಿಗೆ ದೇವರು ಆದುಕೊಂಡವರ ಮುಖಾಂತರ ಆಯಾಯ ಜನಗಳಿಗೆ ಆಯಾಯ ಗ್ರಂಥಗಳ ಮೂಲಕ ಆಜ್ಞಾಪಿಸುವುದು. ಅವತ್ತು ಆಗಿನ ಕಾಲದಲ್ಲಿ ಸರ್ವ ಸೃಷ್ಟಿಕರ್ತನಾದಂಥ ದೇವರೇ ಆದಿ ಮಾನವನ ಆದಾಮ ಅಂದರೆ ಪ್ರಥಮ ಇಡೀ ಭೂಲೋಕವನ್ನು 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ ಮೇಲೆ ಮೊಟ್ಟ ಮೊದಲ ಮನುಷ್ಯನನ್ನು ಒಂದು ಗಂಡನ್ನು ಉತ್ಪತ್ತಿ ಮಾಡಿದರು. ಆ ಗಂಡನಿಗೆ ಅವನ ಹೆಸರೇ ಆದಾಮ. ಆದಾಮ ಅಂದರೆ ಮಣ್ಣಿನಿಂದ ಆದವನು, ಪ್ರಥಮ ಮಾನವ ಅಂತ ಅವನ ಹೆಸರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನಿಗೆ ಒಂದು ಆಜ್ಞೆಯನ್ನು ಕೊಟ್ಟರು, ನೋಡು ನನ್ನ ಮಾತನ್ನು ಕೇಳು, ಎಲ್ಲ ಮರದ ಹಣ್ಣನ್ನು ತಿನ್ನಬೇಡ. ಒಂದು ಮರದ ಎಲ್ಲ ಮರದ ಹಣ್ಣು ಬೇಕಾ ತಿನ್ಬೋದು, ಆ ಒಂದು ಮರದ ಹಣ್ಣನ್ನು ತಿನ್ನಬೇಡ. ತಿಂದರೆ ನೀನು ಈ ಜೀವಿಸವೇ ಸಾಯ್ತೀಯಾ ಅಂತೇಳಿ. ಅಂದರೆ ಆ ಒಂದು ಹಣ್ಣು ಮರ ಯಾರಂದರೆ ದುಷ್ಟಶಕ್ತಿಯಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದುಷ್ಟಶಕ್ತಿಯ ಮಾತನ್ನು ಮಾತ್ರ ನೀನು ಕೇಳಬೇಡ. ನಾನು ಭೂಮಿಯನ್ನು ಸೃಷ್ಟಿ ಮಾಡಿ ನಿನಗೆಲ್ಲ ಅವನಿಗೆ ಏನು ತಿನ್ನಲು ಹಣ್ಣುಗಳನ್ನು ಕೊಟ್ಟು ಈ ಭೂಮಿಯನ್ನು ಕಾಯಪ್ಪ, ಭೂಮಿಯನ್ನು ನಾಶವಾಗಲು ಬಿಡಬೇಡ ಅಂತೇಳಿ. ಆ ಒಂದು ಮರದ ಹಣ್ಣಂದರೆ ಒಬ್ಬ ಅಲ್ಲಿ ಕೇಡುಗನಿದ್ದಾನೆ, ಸೈತಾನಿದ್ದಾನೆ, ದೆವ್ವ, ದುಷ್ಟಶಕ್ತಿ. ಅವನ ಮಾತು ಕೇಳಿದರೆ ನೀನು ಸತ್ತು ಹೋಗ್ತೀಯಾ ಅಂತೇಳಿ ಎಚ್ಚರಿಸಿದ್ರು. ಎಚ್ಚರಿಸಿ ಆ ಏದೇನ್ ತೋಟ ಅಂದರೆ ಪರಿಶುದ್ಧವಾದ ಭೂಮಿಯಲ್ಲಿ ಬಿಟ್ಟರು. ಇದು ಬೈಬಲ್ ಓದಿದವರಿಗೆ ಚೆನ್ನಾಗಿ ಗೊತ್ತಿದೆ, ಬೈಬಲ್ ಜ್ಞಾನ ಇದ್ದವರಿಗೆ, ಓದಿದವರಿಗೆ ಚೆನ್ನಾಗಿ ಗೊತ್ತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಆಮೇಲೆ ಅವನು ಏನು ಮಾಡ್ದ, ಒಂದು ಹೆಂಡತಿಯನ್ನು ದೇವರು ಕೊಟ್ಟರು. ಹೆಂಡತಿಯನ್ನು ದುಷ್ಟಶಕ್ತಿ ಹೆಂಡತಿಯ ಮೂಲಕ ಅವನನ್ನು ವಂಚಿಸುವಾಗ ದೇವರ ಮಾತನ್ನು ಮರೆತ
ಈ ಹೆಂಡತಿಯ ಮಾತನ್ನು ಕೇಳಿ ಶಾಪಗ್ರಸ್ತನಾದ. ದೇವರ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅದೇ ಪಾಪ ಭೂಲೋಕದ ಮೇಲೆ ಬಂದಿರೋದು, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು. ಆದರೂ ದೇವರು ಏನು ಮಾಡಿದ್ರು ಅಲ್ಲಿಂದಲೂ ತಿಳಿಸ್ತಾ ಬಂದರು. ಪ್ರವಾದಿಗಳ ಮೂಲಕ, ಇವತ್ತು ಋಷಿಗಳ ಮೂಲಕ, ದೇವರು ಆದುಕೊಂಡವರ ಮೂಲಕ ತಿಳಿಸ್ತಾ ಬಂದರು, ಬರುತ್ತಲೇ ಇದ್ದಾರೆ. ಇವತ್ತು ದೇವರು ನಿಜವಾಗಿ ಆದುಕೊಂಡವರ ಮೂಲಕ ಸತ್ಯತೆಯನ್ನು ತಿಳಿಸ್ತಾ ಬರ್ತಾರೆ. ಆದರೂ ಏನು ಮಾಡ್ತಾರೆ, ಈ ಲೋಕದ ಮೇಲೆ ಆಸೆ ಇರೋರು ಈ ಕಡೆ ದೇವರು ಬೇಕು, ಈ ಕಡೆ ದೆವ್ವನು ಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಇವತ್ತು ದೇವರ ಆಶೀರ್ವಾದವನ್ನು ಕಳೆದುಕೊಂಡವರಾಗಿದ್ದಾರೆ. ಬರೀ ತಿನ್ನೋದು, ಕುಡಿಯೋದು, ಮುದ್ದೆ, ಸಾರು, ಬಿರಿಯಾನಿ, ಕಬಾಬು, ಪಾಯಸ, ಆ ಮೀಟಿಂಗು, ಈ ಮೀಟಿಂಗು, ಅವರು ಬರ್ತಾರೆ, ಇವರು ಬರ್ತಾರೆ. ಅದೇ ರೀತಿಯಲ್ಲಿ ಅನಾಥ ಮಕ್ಕಳು, ಅನಾಥ ವೃದ್ಧರಿಗೆ, ನಿರ್ಗತಿಗರಿಗೆ ಅದನ್ನು ಸಹಾಯ ಮಾಡೋದಿಲ್ಲ. ಇವರೇ ಆಡಂಬರ ಮಾಡಿ ಫೋಟೋ ತೆಕ್ಕೊಂಡು, ಕಲರ್ ಪೇಪರ್ ಹಾಕ್ಕೊಂಡು, ಬೆಲೂನ್ ಮಾಡಿಕೊಂಡು, ಕ್ರಿಸ್ಮಸ್ ಟ್ರೀ ಮಾಡಿಕೊಂಡು, ನಾನಾ ಥರದ ಅಲ್ಲಿ ಮೈಕಾ ಸೆಟ್ಗಳನ್ನು, ಸೌಂಡ್ ಬಾಕ್ಸ್ಗಳನ್ನ ಫಿಟ್ ಮಾಡಿಕೊಂಡು ಅಲಂಕಾರ ಮಾಡ್ತಾ ಇದ್ದಾರೆ ಇವರು. ಇದೆಲ್ಲವೂ ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡುವಾಗ ಸೈತಾನನ ಕಾರ್ಯವಾಗಿದೆ. ಯೆಶಾಯ 1ನೇ ಅಧ್ಯಾಯದಲ್ಲಿ ನೋಡುವಾಗ ಇಂಥ ಪ್ರಾರ್ಥನೆಗೆ ದೇವರು ಶಿಕ್ಷೆ ಕೊಡ್ತಾರೆ ಹೊರತು ಆಶೀರ್ವಾದ ಮಾಡುವುದಿಲ್ಲ. ಅದಕ್ಕೆ ನೋಡಿ, ಆದಾಮನು ಏನು ಮಾಡಿದ, ಪ್ರಥಮ ಆದಾಮನು ದೇವರ ಮಾತು ಕೇಳದ ಕಾರಣ ಅಲ್ಲಿ ಶಾಪಗ್ರಸ್ತನಾದ. ಹಾಗೆ ಇವತ್ತು ಕೂಡ ದೇವರು ಏನು ಮಾಡ್ತಾ ಇದ್ದಾರೆ, ಆದುಕೊಂಡವರ ಮುಖಾಂತರ ಕೆಲವರಿಗೆ ಖಂಡಿತವಾಗಿ ತಿಳಿಸ್ತಾರೆ. ಆಜ್ಞಾಪಿಸುವುದೇನೆಂದರೆ ಅದು ದೇವರ ಪ್ರೀತಿಯಲ್ಲಿ ದೇವರು ತಿಳಿಸುವುದು. ಏನಪ್ಪ ಅಂದರೆ 10 ದಶಾಜ್ಞೆಗಳು, ಎಲ್ಲ ವಾಕ್ಯಗಳನ್ನು ಏನಪ್ಪ ಪ್ರಜೆಗಳಿರಂದರೆ ಇಡೀ ದೇಶದ ಜನಗಳು ಪ್ರತಿಯೊಬ್ಬರು ದೇವರ ಪ್ರಜೆಗಳಾಗಿದ್ದಾರೆ. ನೀವು ನಾಶ ಹೋಗಬೇಡಿಯಪ್ಪ, ಕಷ್ಟ ಸಂಕಟ ದುಃಖವನ್ನು ಅನುಭವಿಸಬೇಡಿ, ನಿಮ್ಮ ಮಕ್ಕಳು ಕೂಡ ಹಾಳಾಗೋದು ಬೇಡ, ನನ್ನ ಮಾತನ್ನು ಕೇಳಿ ನನ್ನ ಬಳಿಗೆ ಬನ್ನಿರಿ. ನಾನೇ ನಿಜವಾದ ಸರ್ವ ಸೃಷ್ಟಿಕರ್ತ, ನಾನೇ ಯೆಹೋವನಾಗಿದ್ದೇನೆ, ನಾನೇ ಯೇಸುವಾಗಿದ್ದೇನೆ, ನಾನೇ ಸರ್ವೇಶ್ವರನಾಗಿದ್ದೇನೆ, ನಾನೇ ಪರಮೇಶ್ವರನೂ ಆಗಿದ್ದೇನೆ, ನಾನೇ ಶ್ರೀಮನ್ನಾರಾಯಣನಾಗಿದ್ದೇನೆ, ನಾನೇ ಜಗದೀಶನಾಗಿದ್ದೇನೆ, ಶ್ರೀಕೃಷ್ಣ ಪರಮಾತ್ಮನು ನಾನೇ ಆಗಿದ್ದೇನೆ, ನಾನೇ ಸಾಕ್ಷಾತ್ ಪರಬ್ರಹ್ಮನು ವಿಷ್ಣು ಮಹೇಶ್ವರನು ಆಗಿದ್ದೇನೆ, ನಾನೇ ಅಲ್ಲಾಹ್ ಅಕ್ಬರು ಆಗಿದ್ದೇನೆ, ನಾನೇ ಈಸಾ ಮಸೀಹನು ಆಗಿದ್ದೇನೆ. ನನ್ನ ಮಾತನ್ನು ಕೇಳಿರಪ್ಪ. ಬೇರೆ ಭೂಲೋಕದ ದೇವರುಗಳು, ಮನುಷ್ಯ ಮಾಡಿದ ದೇವರುಗಳು ಅಲ್ಲವೇ ಅಲ್ಲ. ನಿಮ್ಮ ಯಾವುದೇ ಪೂಜೆ ಪುಸ್ಕರ, ಬೆಳ್ಳಿ ಬಂಗಾರ, ಹಣ್ಣು ಹಂಪಲು, ಹಾಲು ತುಪ್ಪ, ಬೆಣ್ಣೆ, ಯಾವುದೇ ಹೂಮಾಲೆ, ಯಾವುದೇ ಬೆಲೂನು, ಯಾವುದೇ ಕ್ರಿಸ್ಮಸ್ ಟ್ರೀ, ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು, ಕಟ್ಟಡಗಳು ಯಾವುದು ನನಗೆ ಬೇಕಾಗಿಲ್ಲ. ಎಲ್ಲವೂ ನನ್ನವೇ. ಎಲ್ಲವನ್ನು ಸರ್ವ ಸೃಷ್ಟಿ ಮಾಡಿದ್ದು ನಾನೇ. ಪಾತಾಳದಿಂದ ಪರಲೋಕದವರೆಗಿದ್ದಾನೆ. ಆಗಿರುವಾಗ ನನಗೆ ಇಷ್ಟು ದೊಡ್ಡ ಮನೆಯನ್ನು ಕಟ್ತೀರಿ, ಇಡೀ ಜಗತ್ತಲ್ಲಿ ವ್ಯಾಪಿಸಿರ್ತೇನೆ. ಆಗಿರುವಾಗ ಇಷ್ಟು ದೊಡ್ಡ ಎತ್ತರವಾದ ಮನೆ, ಎಷ್ಟು ದೊಡ್ಡ ಅಗಲವಾದ ಮನೆಯನ್ನು ನೀವು ನನಗೆ ಕೊಟ್ಟಿರಿ. ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ. ಅದು ಬೆಳ್ಳಿ ಬಂಗಾರ ಕಬ್ಬಿಣ ಮುಟ್ಟಿದಂಥ ವಸ್ತುಗಳಲ್ಲಿ ನನಗೆ ಯಾವುದನ್ನು ಮಾಡಬೇಡಿರಿ, ಮನೆ ಕಟ್ಟಬೇಡಿರಿ ಸ್ವತಃ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದಕ್ಕೆ ಒಂದು ಉದಾಹರಣೆ ಏನಂದರೆ, ಇವತ್ತು ನಾವು ನೋಡುವ ಯಾವುದೇ ಮಸೀದಿ, ಮಂದಿರ, ಎಂತೆಂಥ ಮಠಗಳು, ಮಂದಿರಗಳು, ದೇವಸ್ಥಾನಗಳು, ಜಲಪ್ರವಾಹಗಳು ಬಂದಾಗ, ಸುನಾಮಿ ಬಂದವ, ಬೆಟ್ಟಗುಡ್ಡಗಳು ಜಡಿದಾಗ, ಭೂಮಿ ಅಲ್ಲಾಡಿದಾಗ ಯಾವುದಾದ್ರೂ ನಿಲ್ಲೋದಿಲ್ಲ. ಆಕಾಶವನ್ನು ಭೂಮಿಯನ್ನು ಯಾರಿಗಾದ್ರೂ ಅಲ್ಲಾಡ್ಸೋಕೆ ಆಗ್ತದ? ಇಲ್ಲ. ಇದರಲ್ಲಿ ನಿಜವಾಗಿ ನಾವು ತಿಳ್ಕೊಳ್ಬೇಕು, ದೇವರಿಗೆ ಯಾವುದೇ ದೇವಸ್ಥಾನ, ಮಂದಿರ, ಮಸೀದಿಗಳು ಯಾವುದು ಬೇಡ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಪ್ರಜೆಗಳಿರ ನಾನು ಆಜ್ಞಾಪಿಸುವುದೇನೆಂದರೆ, ಇದನ್ನು ಹೇಳಿದ್ದು ನಾನು ತಿಳಿಸ್ತಾ ಇದ್ದೀನಿ ಅಂತ. ಅದು ದೇವರು ಆದುಕೊಂಡ ಸರಿಯಾದ ಸೇವಕರುಗಳು ಮಾತ್ರ ಖಂಡಿತ ತಿಳಿಸ್ತಾರೆ. ಇಲ್ಲ, ಬಹಳ ಸಲ ತಿಳಿದುಕೊಂಡಿದ್ದೇವೆ ಈ ಲೋಕದ ವಿಷಯಗಳಿಗಾಗಿ. ಖಂಡಿತವಾಗಿ ಅಂಥವರ ಮಾತಿಗೆ ಕಿವಿ ಕೊಡೋಕ್ಕೆ ಹೋಗಬಾರ್ದು. 2ನೇ ಪ್ರಶ್ನೆ, ಇಸ್ರೇಲರಂದರೆ ಏನು? ಹಳೆ ಒಡಂಬಡಿಕೆ ಅಂದರೆ 2026ನೇ ವರ್ಷದ ಹಿಂದೆ ದೇವರು ಒಂದು ಜನಾಂಗವನ್ನು, ಇಸ್ರೇಲರಂದರೆ ಇಬ್ರು ಭಾಷೆ, ಇಸ್ರೇಲರಂದರೆ ದೇವರಿಂದ ಆಯ್ಕೆಗೊಂಡವರು, ದೇವರು ಆರಿಸಿಕೊಂಡವರು, ಪಾಪದಿಂದ ಬಿಡುಗಡೆಯಾದವರು ಅಂತ. ಅದರ ಕಡೆಗೆ ಅವರು ಕೂಡ ದೇವರ ಮಾತನ್ನು ಕೇಳದೆ ಪಾಪದಿಂದ ಬಿಡುಗಡೆಯಾಗಿಲ್ಲ, ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆದುಕೊಂಡ ಜನ ಅಂತ ಇಲ್ಲಿ ಪ್ರಜೆಗಳಾಯಿತು. ಈಗ ದೇವರು ಆದುಕೊಂಡವರಿಗೂ ಕೂಡ ವಿಶೇಷವಾಗಿ ದೇವರು, ಉದಾಹರಣೆಗೆ ನನ್ನ ಮೂಲಕ ಇವತ್ತು ಯೂಟ್ಯೂಬ್ ಮೂಲಕ ಬಹಳ ಜನರನ್ನು ಎಚ್ಚರಿಸ್ತಾರೆ. ಆದರೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಕೆಲವರಿಗಿದು ಬೇಡವೇ ಬೇಡ. ಯಾಕೆ? ಚುಚ್ಚುತ್ತದೆ. ಸತ್ಯವು ಕಹಿಯಾಗಿರ್ತದೆ. ಆ ಕಹಿಯಲ್ಲಿ
ಅಮೃತವಾಗ್ತದೆ ಅಂತ ಅವರಿಗೆ ಗೊತ್ತಿಲ್ಲ. ಲೋಕದ ವಿಷಯಗಳಿಗಾಗಿ ನಾನಾ ರೀತಿ ಬೋಧನೆ ಮಾಡಿ ಅವರೊಂದು ಲಾಭಕ್ಕಾಗಿ ಲೋಕದ ವಿಷಯಗಳಿಗೆ ಯಾರು ಸಂತೋಷ ಪಡ್ತಾರೆ ಅವರನ್ನು ಬಹಳ ಹಿಂಬಾಲಿಸ್ತಾರೆ. ನಿಜವಾಗ್ಲೂ ನೋಡಿ, 6 ಲಕ್ಷ ಗಂಡಸರಲ್ಲಿ ಬರೀ 2 ಮಾತ್ರ ಆಶೀರ್ವಾದವನ್ನು ಹೊಂದಿದ್ರು ಇಸ್ರೇಲರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದೇ ರೀತಿ ಇವತ್ತು ಕೂಡ ನಡೆಯುತ್ತಲೇ ಇದೆ. ಎಲ್ಲರಿಗೂ ದೇವರ ವಾಕ್ಯ ಬೇಡ. ದೇವರು ಆದುಕೊಂಡ ಪ್ರಜೆಗಳು ಇಸ್ರೇಲರಿಗೆ ಮಾತ್ರ ಇದನ್ನು ಕೇಳಿ ಸತ್ಯ ಸುವಾರ್ತೆ ಮೇಲೆ ಸಂತೋಷ ಪಡುವವರಾಗಿದ್ದಾರೆ. ಇಸ್ರೇಲರೇ, ದೇವರಾದ ನಾನೇ ನಿಮ್ಮ ದೇವರು. ನೋಡಿ, ದೇವರು ಸರ್ವವನ್ನು ತಿಳಿಯಪಡಿಸಿದವರೇ, ನಾನೇ ನಿಮ್ಮ ದೇವರಪ್ಪ, ನಾನು ತಿಳಿಯಪಡಿಸಿದ್ದೇನೆ, ಪಡಿಸುತ್ತಲೇ ಇದ್ದೇನೆ. ನನ್ನ ಹಿಂದೆ ಬನ್ನಿ, ನನ್ನಿಂದಲೇ ನಿಮಗೆ ರಕ್ಷಣೆ, ನನ್ನಿಂದಲೇ ನಿಮಗೆ ಪಾಪ ಪರಿಹಾರ, ನಿಮ್ಮ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲ ಆಶೀರ್ವಾದ ಹೊಂದಬೇಕಾದ್ರೆ ನಾನೇ ಕಾರಣ. ನಾನೇ ಸರ್ವವನ್ನು ಸೃಷ್ಟಿ ಮಾಡಿದ್ದೇನೆ. ಮಳೆ, ಗಾಳಿ, ಚಳಿ, ಸೂರ್ಯ, ಚಂದ್ರ, ಬೆಳಕು ಪ್ರತಿಯೊಂದು ನಾನೇ ಕೊಟ್ಟಿದ್ದೇನೆಪ್ಪ. ಭೂಮಿ ಮೇಲೆ ಇರುವಂಥದ್ದು, ಭೂಮಿಯ ಕೆಳಗೆಲ್ಲ ಇರುವಂಥದ್ದು, ಮೇಲೆ ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ ಪ್ರತಿಯೊಂದು ನಾನೇ. ನನ್ನನ್ನೇ ಹಿಂಬಾಲಿಸಿ ನನ್ನ ಮಾತನ್ನು ಕೇಳಿ ಅಂತ ದೇವರು ಹೇಳುವಂಥದ್ದು. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ. ನೋಡಿ, ಖಂಡಿತವಾಗಿ ಹೇಳ್ತೇನೆ, ಶಿಕ್ಷೆಗೊಳಗಾಗಬೇಡ್ರಿ. ಬೇರೆ ಸುಳ್ಳು ಬೋಧಕರು, ಸುಳ್ಳು ಯಾಜಕರುಗಳು, ಪಾಸ್ಟುಗಳು, ಫಾದರ್ಗಳು, ಗುರುಜಿಗಳು, ಸ್ವಾಮೀಜಿಗಳು, ಬ್ರಾಹ್ಮಣರು, ಮಠಾಧೀಶರು, ಆ ದೇವಮಾನವರು, ಈ ದೇವಮಾನವರು ಅಂತ ಹೇಳಿ ಅವರೇ ಅಂಧಕಾರ ಐಶ್ವರ್ಯ ಜೀವನ ಮಾಡಿಕೊಂಡು ಎಂತೆಂಥ ಕಾರುಗಳನ್ನ ತಗೊಂಡು, ಎಂತೆಂಥ ಮೊಬೈಲ್ನ ತಗೊಂಡು, ನಾನಾ ರೀತಿ ಬಟ್ಟೆಗಳನ್ನ ಹಾಕ್ಕೊಂಡು, ವೇಷ ತಾಳಿಕೊಂಡು, ನಾಮಗಳನ್ನ ಹೇಳ್ಕೊಂಡು, ಉದ್ದುದ್ದ ಕೂದಲು ಬಿಟ್ಟುಕೊಂಡು, ಉದ್ದುದ್ದ ಗಡ್ಡೆ ಬಿಟ್ಟುಕೊಂಡು, ದೊಡ್ಡ ದೊಡ್ಡ ಮಾಲೆಗಳನ್ನು ಹಾಕ್ಕೊಂಡು ನಾನಾ ಥರದಲ್ಲಿ ಸೈತಾನನ ಹಾಗೆ ಅವತಾರವೆತ್ತಿ ಬರ್ತಾ ಇದ್ದಾರೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇದಕ್ಕೆ ದೇವರು ಬೈಬಲ್ ಒಂದು ಮಾತನ್ನು ಹೇಳಿದ್ದಾರೆ. 1 ಸಮುವೇಲ 12ನೇ ಅಧ್ಯಾಯ 2ನೇ ವಚನದಲ್ಲಿ, ಅವರ ಅಂದ ಚಂದಗಳನ್ನು ನೋಡಬೇಡ, ನಾನು ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷೆವನಾಗಿದ್ದೇನೆ, ನಾನು ಅವರನ್ನು ತಳ್ಳಿ ಬಿಟ್ಟಿದ್ದೇನೆ, ಅಂದ ಚಂದಗಳನ್ನು ನೋಡಬೇಡ. ಆಗ ಇಂಥ ನಾನಾ ಥರದ ವೇಷ ತಾಳವರು ಖಂಡಿತವಾಗಿ ಇವರು ದೇವರ ಭಕ್ತರ ಅಲ್ಲವೇ ಅಲ್ಲ. ಅದಕ್ಕೆ ದೇವರು ಹೇಳಿದ್ದು, ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರಾ, ಇಸ್ರೇಲರೇ, ದೇವರಾದ ನಾನೇ ನಿಮ್ಮ ದೇವರು. ಸರ್ವವನ್ನು ಸೃಷ್ಟಿ ಮಾಡಿದ್ರಪ್ಪ, ನಾನು ಎಲ್ಲದರಲ್ಲಿ ನಾನು ತಿಳಿಯಪಡಿಸ್ತಾ ಇದ್ದೇನೆ, ನಾನೇ ನಿಮ್ಮ ದೇವರು. ದೇವರ ನಾಮಕ್ಕೆ ಸ್ತೋತ್ರ. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ, ಶಿಕ್ಷೆಗೊಳಗಾಗಬೇಡ್ರಿ. ಅದಕ್ಕೆ ನೋಡಿ, ದೇವರು ದರ್ಶನ ಕೊಟ್ಟ ಮೇಲೆ ಸ್ವಲ್ಪ ಸಮಯ ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ಒಳ್ಳೆ ಆಶೀರ್ವಾದವನ್ನು ಹೊಂದಿ ಬರುತ್ತೇವೆ. ಶೋಧನೆಯಲ್ಲಿ ಒಂದೊಂದ್ಸಲ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅನೇಕರು ಪರೀಕ್ಷೆ ಬಂದಾಗ ಬಿದ್ದು ಹೋಗ್ಬಿಡ್ತಾರೆ. ಅನೇಕರು ಮತ್ತೆ ನಮ್ಗೆ ಏನು ಮಾಡ್ತಾರೆ, ನಮಗೆ ಈ ಲೋಕ ಬೇಡಪ್ಪ, ನಮಗೆ ಹಿಂದಿನ ಜೀವಿತವೇ ಚೆನ್ನಾಗಿತ್ತು ಅಂತೇಳಿ ಅನೇಕರು ಇವತ್ತು ದೇವರನ್ನು ಬಿಟ್ಟು ಹೊರ ಹೋಗಿದ್ದಾರೆ. ಅನೇಕರು ಎಷ್ಟೆಷ್ಟೋ 1000 ಲಕ್ಷ ಪೂಜಾ ಮಾಡಿಸ್ಕೊಂಡು, ಹೋಮ ಮಾಡಿಕೊಂಡು, ಆ ಹೋಮ ಈ ಹೋಮ, ಗಣ ಹೋಮ, ಅದಕ್ಕೆ ಅಷ್ಟು ಸಾವಿರ ಇಷ್ಟು ಸಾವಿರ, ಆ ಬ್ರಾಹ್ಮಣರು ಈ ಬ್ರಾಹ್ಮಣರು, ಆ ಪೂಜಾರಿ ಈ ಸ್ವಾಮೀಜಿನ ಕರೆಸಿಕೊಳ್ಳುವಂಥದ್ದು, ಮನೆಯಲ್ಲಿ ಭಜನೆ ಪ್ರಾರ್ಥನೆ ಮಾಡಿಸಿಕೊಳ್ಳುವಂಥದ್ದು. ಕಡೆಗೆ ಏನಾದರೂ ಆಶೀರ್ವಾದ ಹೊಂದಿದ್ದಾರೋ, ಪಾಪದಿಂದ ಬಿಡುಗಡೆ ಆಗಿದ್ದಾರೋ? ಖಂಡಿತವಾಗಲೂ ಸಾಧ್ಯವಿಲ್ಲ. ಯಾಕೆಂದರೆ ಅವರು ಜನಗಳನ್ನು ವಂಚಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ದೇವರು ಹೇಳಿದ್ದು, ಆತನು ಆಜ್ಞಾಪಿಸುವುದು ಏನೆಂದರೆ, ಪ್ರಜೆಗಳಿರ, ಇಸ್ರೇಲರ ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ ಅಂತ ಅಸಾಪ ಅಂತ ಹೇಳುವಂಥ ಒಂದು ವ್ಯಕ್ತಿಯ ಮೂಲಕ ತಿಳಿಸಿದಂಥದ್ದು. ಹಾಗೆ ಇವತ್ತು ನನ್ನ ಮೂಲಕವೂ ದೇವರು ನಿಮ್ಮನ್ನು ಖಂಡಿತವಾಗಿ ಎಚ್ಚರಿಸ್ತಾರೆ. ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಯ ಭಗವಂತ ಪರಮಾತ್ಮನು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಯ ಈ ಮಾತಿಗೆ ವಿಧೇಯರಾಗಿ ಜೀವಿಸಿದಾಗ ಖಂಡಿತವಾಗಿ ಆಶೀರ್ವಾದ. ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಸತ್ಯತೆಯನ್ನು ತಿಳಿಸ್ತಾರೆ. ಯಾರನ್ನು ಆದುಕೊಂಡಿದ್ದಾರೋ, ಯಾರಲ್ಲಿ ದೇವರ ಆತ್ಮ ಇರ್ತದೋ ಅವರು ಮಾತ್ರ ಸತ್ಯವನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ಆತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ ಕರ್ತನೆ. ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಲು ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದ ಯಾರೂ ನಿಮ್ಮಿಂದ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ನಿಮ್ಮ ವಾಕ್ಯಗಳನ್ನು ಕೇಳಿ ಜೀವಿತಕ್ಕೆ ಅಳವಡಿಸಿಕೊಳ್ಳಲು, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಪ್ರೀತಿ ಕರುಣೆ ಅವರ ಮೇಲೆಯೂ ಅವರ ಮಕ್ಕಳ ಮೇಲೆ ಎಲ್ಲರೂ ಇರಲಿ. ಅವರೆಲ್ಲರನ್ನೂ ನಿಮ್ಮ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ. ಅದಲ್ಲದೆ ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮೆಲ್ಲ ಆಸ್ತಿ ಪಾಸ್ತಿ ಕೆಲಸ ಕಾರ್ಯಗಳನ್ನು ಸರ್ವ ಸೃಷ್ಟಿಕರ್ತನಾದ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು.